ಅಮ್ಮಣಿ ಪಾಪ ಅಮ್ಮಣಿ ಯಾರಿದ್ದೀರಮ್ಮ ಒಳಿಕೆ? ಸರೋಜಮ್ಮ ಏನಣ್ಣ? ಯಾರು ಇಲ್ವೇನಣ್ಣ ಮನೆ ಒಳಿಕೆ? ಅಪ್ಪ ಒಳಗಡೆ ಎಲ್ಲ ಇರ್ತಾರೆ, ಕೇಳಿಸಲ್ಲ ಅಷ್ಟೇ. ಬರ್ತಾರ ಕಣ್ ಸುಮ್ನಿರು. ಎಲ್ಲೋದ್ರು? ಗೌರಜ್ಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡೋರು. ಇನ್ನೇನು ಒಳಗಡೆ ಅಂತೂ ಕೂತ್ಕೊಳಲ್ಲ ಬಿಡು ಗೌರಜ್ಜಿ. ಆಚೆ ಕಡೆನೆ ಕಟ್ಟೆ ಮೇಲೆ ಕೂತ್ಕೊಂಡು ಎಲೆ ಏನಾರ ಹಾಕೊಂಡು ಸುಮ್ಮನೆ ಏನಾರ ಮಾತಾಡ್ಕೊಂಡು ಕೂತ್ಕೊಂಡಿರೋರು. ಹಂಗಾರೆ ಗೌರಜ್ಜಿ ಮನೆಯಲ್ಲಿ ಇರೋದು ಕಾಣೆ. ಸರೋಜಮ್ಮನೇ ಇರಬೇಕು. ಅಮ್ಮಣಿ, ಸರೋಜಮ್ಮ ಇದೆಯೇನಮ್ಮ ಒಳಿಕೆ? ಜಗಣಯ್ಯ ನಮ್ಮಂತವ್ ಬಂದಿದ್ಯಲ್ಲ, ಯಾಕೆ ಯಾಕೆ ಕೂಕಣ್ತಿದೀಯಾ? ಏನಾಗ್ಬೇಕಿತ್ತಣ್ಣ? ಪಾಪ ಸುನಿಲ, ಯಾರು ಮಂತವ್ ಇಲ್ವೇ? ನಾವು ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಅಪ್ಪಯ್ಯ, ನಿಮ್ಮಮ್ಮ ಯಾರು ಇಲ್ವಲ್ಲ ಮಂತವ? ಇಷ್ಟೊತ್ತಿಂದ ಕೂಕಣ್ತಿದ್ದೀನಿ, ಯಾರು ಆಚೆ ಕಡೆನೆ ಬರಂಗಿಲ್ಲವು. ಇದಾರ ಇಲ್ವಾ? ಇಲ್ಕಣ್ಣ, ಇರ್ಬೇಕು. ನಾನು ಎಲ್ಲ ಆಟ ಆಡಕ್ ಹೋಗಿದ್ದೆ, ಇವಾಗಿನ ಬಂದೆ. ತಡಿ, ನಮ್ಮ ಅಜ್ಜಿ ಇರ್ಬೇಕಲ್ಲ. ನಮ್ಮ ಅಜ್ಜಿ ಎತ್ಲಾಗ ಹೋಗುತ್ತೆ. ನಮ್ಮ ಅಮ್ಮ ಏನಂದ್ರೆ ನಮ್ಮ ಅಜ್ಜಿ ಯಾವಾಗ್ಲೂ ಮಂತಾವಳೆ ಇರ್ತಾರೆ. ನೋಡಂತಡಿ ಕೂಗ್ ಕರಿತೀನಿ ನಾನೇ ಒಂದ್ಸಲಿ. ಕರಿಲ್ಲ ಪಾಪ ಬೇಗ. ಅವಾಗ್ಲಿಂದ ಕೂಕಣ್ತಿದೀವಿ, ಯಾರು ಏನು ಆಚೆ ಕಡೆ ಬರಂಗೇ ಇಲ್ಲ. ನಿಮ್ ತಾತ ಎತ್ಲಾಗ ಹೋಯ್ತಲ ರಂಗಜ್ಜ ಇಲ್ವಾ ಮಂತವ? ಇದೊಳ್ಳೆ ಚೆನ್ನಾಗಾಯ್ತು ಕಣ. ನಿನಗ್ ಗೊತ್ತಿಲ್ವಾ ನಮ್ ತಾತ ಮಂತಾವಿರುತ್ತ. ಎದ್ದಡಿ ಕಲೆನೆ ತಿಂಡಿ ಗಿಂಡಿ ತಿನ್ಕೊಂಡು ಅವರು ತೋಟದ ಹತ್ರ ಹೋಗ್ಬಿಡ್ತಾರ, ಸ್ಕೂಲ್ನೆಲ್ಲ ಬಿಟ್ಕೊಂಡು. ಅವ್ರು ಬರದೇನೆ 3:30 ಮೇಲೆನೆ ಬರೋದು. ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಬರ್ತಾರ. ತಡಿ, ಈಗ ನಮ್ ತಾತ ಬೇಕಾ ನಿನ್ಗೆ? ನಮ್ಮ ಅಜ್ಜಿ ಯಾರ್ಗಾರ ಕರಿಯನ? ಅಲ್ಲ ಪಾಪ, ತಲೆ ತಿನ್ಬೇಡ್ಕಂಡ್ಲ. ಯಾರಾದ್ರೂ ಆಯ್ತು, ಕರಿಲ್ಲ. ಫಸ್ಟ್ ನಿಮ್ ಮನೆಯವ್ರು ಯಾರಿದಾರ ಅವ್ರಿಗೆ ಕರಿಯೋ. ಅಜಯ್, ಅಜಯ್, ಅಜಯ್. ಪಾಪ ಸುನಿಲ, ನಿಮ್ಮ ಅಜ್ಜಿ ಇಲ್ಲ ಅನ್ಸತ್ ಕಣ. ಇಷ್ಟೊತ್ತಿಗೆ ಬಂದ್ಬಿಡೋರು. ಯಾರಾದ್ರೂ ನಿಮ್ಮ ಅಪ್ಪ ಯಾರಾದ್ರೂ ಇದ್ರೆ ಕೂಗ್ ಕರಿ ನೋಡೋಣ. ತಡಿಯಣ, ಈ ಅಣ್ಣಂದೊಳ್ಳೆ ಏನಾರು ಕೂಗ್ ಕರಿತಿದ್ರೆ ಈ ಅಣ್ಣ ಮಧ್ಯದಲ್ಲಿ ಬೇರೆ ಬಾಯ್ ಹಾಕುತ್ತೆ. ಅಮ್ಮ, ಅಮ್ಮ, ಅಮ್ಮ ಎಲ್ಲಿದೆಯಮ್ಮ? ಬಾರ ಮೇಲೆ ಹೊರಿಕೆ. ಪಾಪ ಯಾಕೇನಾಯ್ತಲ್ಲ ಹಿಂಗ್ ಕೂಗ್ಕಣ್ತಿದ್ಯಾ? ಒಳಗಡಿಕ್ ನನಗೆ ಕೆಲಸ ಗಿಲ್ಸ ಮಾಡೋದ್ ಬೇಡವೇನೋ? ಅಲ್ಲಿಂದ ಇಲ್ಲಿಂದ ಬರ್ತೀಯ, ಆಚೆ ಕಡೆಯಿಂದ ನಾನು ಬಂದ ತಕ್ಷಣ ಅಮ್ಮಯ್ಯ ಇಲ್ಲ ಅಜ್ಜಿ ಅಂತ ಕೂಕಂತಾನೆ ಇರ್ತೀಯ. ಯಾವಾಗ ನೋಡಿದ್ರು ಅದೇನ್ ಕೆಲಸ ಆಯ್ತಾ? ಮಾಡ್ಕೋಬೇಕು. ತಿನ್ಬೇಕಂದ್ರೆ ನೀನೆ ಅಕ್ಕೊಡಮ್ಮ ಅಂತ ಹೇಳಿ ಏನಾರ ತಿನ್ನೋದು ಏನಾರ ಮಾಡ್ಕೋಬೇಕಪ್ಪ. ಅದನ್ನ ಬಿಟ್ಬಿಟ್ಟು ನೀನು ಬಂದ್ಬಿಟ್ಟು ಅಮ್ಮಯ್ಯ ಅಮ್ಮಯ್ಯ ಅಂತ ಕೂಕಣ್ತಿದ್ರೆ ಆಗುತ್ತಲ್ಲ ಪಾಪ? ಯಾಕೆ ಏನಾಯ್ತು ಹೇಳು? ನೋಡು ನೋಡಿ ಅಮ್ಮಯ್ಯ ಹೆಂಗ್ ಮಾತಾಡುತ್ತಂತ. ಅಮ್ಮ, ನಾನೇನೋ ನನ್ಗೋಸ್ಕರ ಏನ್ ಕರೀಲಿಲ್ಲ ಕಣಮ್ಮ. ಕೂಗಿ ನಿನ್ಗೆ ಅಣ್ಣ ಜಗಣ ಬಂದೈತ್ ನೋಡಿ, ಯಾಕ ಹುಡ್ಕೊಂಡು. ಅಜ್ಜಿ ತಾತನ ಹತ್ರ ಏನೋ ಮಾತಾಡಬೇಕಿತ್ತಂತೆ, ಅದಕ್ಕೆ ಅವಾಗ್ಲಿ ನಾನು ಕೂಕಣ್ತಿತ್ತು. ಹೊರಗಡೆಗೆಲ್ಲ ಕೂಕಣ್ತಿದ್ದಾಗ ಯಾರು ಕೇಳಿಸ್ತಿಲ್ವಲ್ಲ, ಅದಕ್ಕೆ ನಾನೇನೇನ ಬಂದು ಕೂಗ್ ಕರದೆ ಅಷ್ಟೇನೆ. ಅದೇನ್ ಕೇಳುವ ಅಣ್ಣಂಗೆ ಪಾಪ ಅವಾಗ್ಲಿ ನಾನು ಬೇಜಾರ್ ಮಾಡ್ಕೊಂಡು ನಿಂತೈತೆ. ಜಗಣಯ್ಯ, ಯಾಕಣ ಮಂತಾವ್ ಬಂದಿದ್ಯಾ? ಯಾಕೆ? ನಮ್ಮ ಮಾಮನ್ ಕೇಳ್ಕೊಂಡ್ ಬಂದೆ ಏನು? ಯಾಕಣ? ನಿಲ್ಕಣಮ್ಮ, ಏನೋ ಒಂದ್ ಕೆಲ್ಸ ಇತ್ತು, ಅದಕ್ ಬಂದಿದ್ದೆ. ಅಲ್ಕಣಮ್ಮ, ಎಲ್ಲಿ ರಂಗಜ್ಜ, ಗೌರಜ್ಜಿ, ಕುಮಾರಣ್ಣ ಯಾರು ಇಲ್ವಾ ಮಂತವ? ಕಣ ಅಣ್ಣ, ಸದ್ಯ ಯಾರು ಇಲ್ಲ ಕಣ ಮಂತವ. ಅತ್ತೆ ನೇತ್ರ ಕೈನ ಮಂತಾವ್ ಹೋಗಿದ್ದಾರೆ. ಒಂದ್ ಸ್ವಲ್ಪ ನೇತ್ರಕ್ಕಂಗೆ ಏನೋ ಕೆಲ್ಸ ಆಗ್ಬೇಕಿತ್ತಂತೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಮಾಮ ಇನ್ನೇ ನಿಮ್ಗೆ ಗೊತ್ತಲ್ಲಿ ತೋಟದ ಹತ್ರ ಹೋಗಿದ್ದಾರೆ. ಇವ್ರು ನಮ್ಮ ಯಜಮಾನ್ರು ಟ್ಯಾಕ್ಟ್ರಿ ತಗೊಂಡು ತೋಟದ ಹತ್ರ ಹೋಗಿದ್ದಾರೆ. ಅವ್ರು ಯಾರ್ದ ಟ್ಯಾಕ್ಟ್ರಿ ಬಾಡಿಗೆ ಇತ್ತಂತೆ, ಹೊಲಗೆ ಬೇಕಿತ್ತಂತೆ, ಯಾರೋ ಹೆಸರು ಕಾಳುಬೇನೋ ಹಾಕ್ಸ್ತಿದ್ರಂತೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಸದ್ಯ ಇವಾಗ ನಾನೇ ಮಂತಾವಿರೋದು. ಯಾಕೆ ಹೇಳೋಣ? ನಮ್ಮ ಮಾಮ ಬಂದಾದ್ಮೇಲೆ ಹೇಳ್ತೀನಿ ಕಣಿ, ಹೇಳು. ಮಂತಾವ್ಲೇನ ಬೇಕಾದ್ರೆ ಬರುತ್ತೆ, ಅದೇನ್ ಮಾತಾಡ್ಕೊಳ್ಳುವಂತೆ ನೀನು. ಇಲ್ಕಣಮ್ಮ, ನಿಮ್ಮ ಮಾಮನೆ ಬರ್ಬೇಕಂತ ಏನಿಲ್ಲ. ನಮ್ಗೆ ಗೌರಜ್ಜಿ ಇದ್ದಿದ್ರು ಉತ್ತಮ ಆಗ್ತಿತ್ತಪ್ಪ. ಗೌರಜ್ಜಿ ಬರುತ್ತಾ? ಏನ್ ತಡಗಿಡ ಮಾಡ್ಕೊಂಡ್ ಬರುತ್ತಾ? ಕಣ ನನಗ್ ಗೊತ್ತಿಲ್ಲ. ಏನ್ ಕೆಲ್ಸ ಆಯ್ತೋ ಏನೋ ಅದಕ್ಕೆ ಹೋಗಿದ್ದಾರೆ. ಅಲ್ಕಣ, ಯಾಕೆ ಇವಾಗ ನಮ್ಮ ಅತ್ತೆಗೆ ಇಷ್ಟೊಂದು ಅರ್ಜೆಂಟ್ ಆಗಿ ಕೇಳ್ತಿದ್ಯಲ್ಲ? ಏನಾಗ್ಬೇಕಿತ್ತು ಹೇಳೋಣ? ನಿಲ್ಕಣಮ್ಮ ಸರೋಜಮ್ಮ, ಅದೇ ನಾಟಿ ಕೋಳಿ ಈ ಅಣ್ಣ ಇದಾರ ನೋಡು, ನಮ್ಮ ಹೆಂಗಸ್ರರ ತಮ್ಮ ಇವರು. ಅವ್ರಿಗೆ ಅವ್ರ ಅಪ್ಪ ಹಿಂಗೆ ನಾಟಿ ಕೋಳಿ ಅಂದ್ರೆ ಬಲು ಇಷ್ಟ. ಈ ಒಂದ್ ಸ್ವಲ್ಪ ಶುಗರು BP ಎಲ್ಲ ಐತೆ, ಹಂಗಾಗಿ ಮಟನ್ನು ಚಿಕನ್ನು ಏನು ತಿನ್ನಲ್ಲ. ತಿಂದ್ರೆ ಒಂಚೂರು ನಾಟಿ ಕೋಳಿಯಿಂದಾನೇ ಅವ್ರು ಊಟ ಮಾಡೋದು, ಆರೋಗ್ಯಕ್ಕೂ ಒಳ್ಳೇದು ಅಂತ. ಅದನ್ನ ಬಿಟ್ಬಿಟ್ರು ಈ ಬೈಲರು, ಪಾಲಂ ಕೋಳಿ ಇವು ಯಾವನು ತಿನ್ನಕ್ ಹೋಗಲ್ಲ. ಅದಕ್ಕೋಸ್ಕರ ಗೌರಜ್ಜಿ ಕೇಳಿದ್ದೆ ಒಂದ್ 2-3 ದಿವಸದ ಹಿಂದೆ. ಐತೆ ಕಡ್ಲ ಪಾಪ, ಬೇಕಂದ್ರೆ ಒಂದು ಆಟೆ ಒಂದು ಹುಂಜ ಐತೆ, ತಗೊಂಡೋಗು ಬೇಕಾರೆ, ಅದೇನು ದುಡ್ಡು ಕೊಟ್ಟು ಅಂತ ಹೇಳಿತ್ತು. ಅದಕ್ಕೇನೇನೆ ನಮ್ಮ ಹುಡುಗಂಗೆ ಹೇಳಿದ್ದೆ, ಅವನು ಬಂದನ್ ತಗೊಂಡೋಗುತ್ತೆ. ಅದಕ್ಕೆ ಇದ್ರೆ ಕೊಡ್ತೀರನಂತ ಕೇಳೋದಕ್ ಬಂದೆ. ನೀನೇ ಕೊಡ್ತೀಯನಮ್ಮ? ಕೊಟ್ರೆ ಬೇಕಾದ್ರೆ ತಗೊಂಡೋಗ್ತೀವಿ ಕಣ್ ನೋಡು. ಇಲ್ಲಾಂದ್ರೆ ಗೌರಜ್ಜಿ ಬರ್ಬೇಕಂದ್ರೆ ಬೇಕಾದ್ರೆ ಕಾಯ್ತೀವಿ ಒಂದ್ ಅರ್ಧ ಗಂಟೆ ಬೇಕಾದ್ರೆ. ಕೋಳಿ ತಗೊಂಡೋಗಕ್ ಬಂದ್ರಿ ಅಂದ್ರಿ? ಅಲ್ಕಣ, ಇವಾಗ ಕೋಳಿ ಸಿಗುತ್ತೆ ಅಣ್ಣ. ಎಲ್ಲ ಮೇವು ತಿನ್ನಕ್ ಹೋಗಿದಾವೆ. ನೀವು ಸಂಜೆ ಕಡೆಯಿಂದ ಬರ್ಬೇಕು, ಇಲ್ಲ ಬೆಳಿಗ್ಗೆನೆ ಬರ್ಬೇಕಪ್ಪ. ಇವಾಗ ಎಲ್ಲಾನ ಸಿಗುತ್ತೆ ಕಣಮ್ಮವು, ಆಮೇಕಿಂದಾನೆ ಬೇಕಾದ್ರೆ ಬರ್ತೀವಿ.
ಇವಾಗ ಮುಂಚೆನೇನೆ ಒಂದು ಮಾತು ಹೇಳೋಗನಂತ ಬಂದು ಅಷ್ಟೇನೆ ಹೇಳ್ಬಿಟ್ಟು ಅದೇನು ದುಡ್ಡು ಕೊಡ್ರಿ ಇಷ್ಟು ದುಡ್ಡು ಕೊಡ್ರಿ ಅಂತ ಹೇಳೋದ್ರೆ ಬೇಕಾರೆ ನಾನು ದುಡ್ಡು ಕೊಟ್ಟು ಹೋಗಿರ್ತೀನಿ, ಬೇಕಾದ್ರೆ ಸಂಜೆ ಕಡೆಯಿಂದ ಬೇಕಾದ್ರೆ ಹೋಗಿ ತಗೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಗೌರಜ್ಜಿ ಹತ್ರ ಮಾತಾಡ್ಕೊಂಡು ಹೋಗೋಣಂತಾನೆ ಬಂದಿದ್ದು. ಇಲ್ಲಾಂದ್ರೆ ಗೌರಜ್ಜಿ ಆಮೇಕಿಂದ ಬಂದ್ರೆ ಇದಾಗ್ಲ ಪಾಪ ಇವಾಗ ಬಂದಿದ್ಯಾ, ಮುಂಚಿತವಾಗ್ಲೇ ಬಂದು ಹೇಳೋಗೋದಲ್ಮೇಲೆ ಒಂದು ಮಾತು ಅಂತ ಗೌರಜ್ಜಿ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅಷ್ಟೇ ಕಣಮ್ಮ. ನೀನೇ ಕೊಡದಿದ್ರೆ ಕೊಡ ಮಾತ್ಲಾಗಿ ತಗೊಂಡು ಹೋಗ್ತೀವಿ. ಅದೇನು ವ್ಯಾಪಾರ ಹೇಳ್ಬಿಡು. ಆ, ಏನ್ ಜಗಣಯ್ಯ ಹಿಂಗ್ ಮಾತಾಡ್ತೀಯ ನೀನು? ಎಲ್ಲಾದ್ರೂ ಉಂಟಾ? ನಮ್ಮ ಅತ್ತೆ ಬಿಟ್ಬಿಟ್ಟು ನಾನು ವ್ಯಾಪಾರ ಮಾಡ್ತೀನಂತೆ. ಇಲ್ಲಪ್ಪ ಸ್ವಾಮಿ, ನನ್ಗ ಏನು ಗೊತ್ತಿಲ್ಲ. ನಾನಾದ್ರೂ ಸವಾಸಕ್ಕೆ ಹೋಗಲ್ಲ. ನಮ್ಮ ಅತ್ತೆ ಏನನ್ನೋತೋ ಅವ್ರ ಮಾತೆ. ನಾನು ವ್ಯಾಪಾರ ಮಾಡೋದಾಗ್ಲಿ ಅವೆಲ್ಲ ಇಲ್ಲ. ಬೇಕಾದ್ರೆ ಮೊಟ್ಟೆ ಕೊಡ್ತೀನಿ ತಗೊಂಡ್ ಹೋಗ್ಬೇಕಾದ್ರೆ. ಒಂದ್ 10 ಮೊಟ್ಟೆ ಇದಾವೆ, ಬೇಕಾರೆ 15-20 ರೂಪಾಯಿ ನಂಗೆ ಕೊಡ್ತೈತ್ ನಮ್ಮ ಅತ್ತೆ. ನಮ್ಮವ್ರಿದ್ರೆ ಒಂದ್ 15 ರೂಪಾಯಿ ನಂಗೆ ಕೊಡ್ತೀನಿ. ಒಂದ್ 10 ಮೊಟ್ಟೆ ಇದಾವೆ ತಗೊಂಡ್ ಹೋಗ್ಬೇಕಾರೆ. ಅದೊಂಥರ ಲೆಕ್ಕ. ಇವೆಲ್ಲ ನಾನೆಲ್ಲ ನಮ್ಮ ಅತ್ತೆ ಇಲ್ದಲೆ ನಾವೆಲ್ಲ ಮಾತಾಡಕ್ ಹೋಗಲ್ ಕಣ, ಬೇಜಾರ್ ಮಾಡ್ಕೋಬೇಡ. ಒಂದ್ ಕೆಲಸ ಮಾಡ್ತೀನಿ, ಒಂದ್ ಅರ್ಧ ಗಂಟೆ ಕೂತ್ಕೊಡ್ರಣ. ನಮ್ಮ ಅತ್ತೆ ಬರುತ್ತೆ, ನಮ್ಮ ಪಾಪನ್ ಕಳಿಸ್ತೀನಿ. ಹೋಗ್ಬಿಟ್ಟು ನಮ್ಮ ಅತ್ತೆ ಕರ್ಕೊಂಡ್ ಬರ್ತಾರೆ. ಅದೇನು ನಮ್ಮ ಅತ್ತೆ ಹತ್ರನೇ ಅದೇನು ಮಾತಾಡ್ಕೊಳ್ಳಿರಂತೆ ನೀವು. ಇಲ್ಲ ಪಾಪ, ಇನ್ನೊಂದು ಅರ್ಧ ಗಂಟೆ ಅಜ್ಜಿ ಬರುತ್ತೆ. ಆಮೇಲೆ ದುಡ್ಡು ಕೊಟ್ಟು ಹೋಗ್ಬಿಡೋದಂತೆ ಮಾತಾಡ್ಕೊಂಡು. ಸಂಜೆ ಕಡೆಯಿಂದ ಬಂದು ಇಟ್ಕೊಂಡು ಹೋಗುವಂತೆ. ಹಿಡಿದು ಕೊಡ್ತಾರ ಅವರು, ತಗೊಂಡು ಹೋಗುವಂತೆ. ಏನಪ್ಪ, ಬರಲ್ಲ ಅವಜ್ಜಿ? ಸರಿ ಕಣಣ್ಣ, ಆಯ್ತು. ಬರ್ಲಿ ಕಣ್ ಹೇಳು. ನನಗೂ ಏನು ಎಲ್ಲೂ ಏನು ಹೋಗಂಗಿಲ್ಲ, ಅರ್ಜೆಂಟ್ ಏನಿಲ್ಲ. ಹೋದ್ರೆ ಆಗುತ್ತೆ ಕಣ್ ಹೇಳ್ರಿ. ಪಾಪ ಸುನಿಲ, ಬಾರಪ್ಪ ಇಲ್ಲಿ. ಹೋಗ್ಬಿಟ್ಟು ನಿಮ್ ನೇತ್ರತ್ತೆ ಮಂತವ ಅಜ್ಜಿ ಐತೆ, ಹೋಗ್ಬಿಟ್ಟು ಆ ಜಗಣಯ್ಯ ಬಂದೈತೆ, ಏನ ಅರ್ಜೆಂಟ್ ಆಗಿ ಏನೋ ಮಾತಾಡ್ಬೇಕಿತ್ತಂತೆ. ಅದಕ್ಕೆ ಕರಿತಿದಾರಂತ, ಹೋಗಿ ಕರ್ಕೊಂಡ್ ಬರ್ತೀಯನಪ್ಪ ಬೇಗ. ಈಗ ರಪ್ಪನ್ ಬರ್ಬೇಕು, ಅರ್ಜೆಂಟ್ ಮಾಡ್ಬೇಡ. ಅವಣ್ಣವ್ರೆಲ್ಲ ಕಾಯ್ಕೊಂಡಿರ್ತಾರೆ. ಮತ್ತೆ ಯಾರು ಹುಡುಗರು ಏನಾರು ಸಿಕ್ಕಿರೋ ಅಂತ ಮಧ್ಯದಾರಿಲಿ, ಮತ್ತೆ ಅಲ್ಲೇನಾರು ಆಟಾಡ್ಕೊಂಡು ಏನಾರು ನಿಂತ್ಬಿಟ್ಟಿಯ, ಮತ್ತೆ ನಿನ್ಗೆ ಕಾಯ್ತಿರ್ತೀವಿ, ಮತ್ತೆ ನೀನ್ ಬರೋದೇನೆ. ಸರಿ ಕಣಮ್ಮ, ಆಯ್ತು. ಹೋಗಿ ಅಜ್ಜಿ ಕರ್ಕೊಂಡ್ ಬರ್ತೀನಿ ಕಣ್, ಹೇಳು. ನಾನು ಎಲ್ಲೂ ಆಟಾಡಕ್ಕೇನು ಹೋಗಲ್ಲ. ನೇತ್ರತೆ ಮಂತವ ಹೋಗ್ಬಿಟ್ಟು ಕಳಿಸ್ತೀನಿ ಅಜ್ಜಿ ಬೇಗ. ಅಪ್ಪ ಬೇಗ ಕರ್ಕೊಂಬ, ಮತ್ತೆ ಕಾಯ್ಕೊಂಡಿರ್ತಾರ ನೋಡು. ಮತ್ತೆ ಎಲ್ಲಾರ ಆಟಾಡಕ್ಕೆ ಎಲ್ಲೂ ಹೋಗ್ಬಾರ್ದು. ಮತ್ತೆ ಇವಾಗ್ಲೇ ತಿರ್ಗಾ ಬೇರೆ ಹೇಳ್ತಿದ್ದೀನಿ. ಅದಕ್ಕೆ ಕಣಮ್ಮ ನನಗೆ ಬೇಜಾರಾಗೋದು. ನಾನು ಹೋಗಿ ಅಜ್ಜಿ ಕರ್ಕೊಂಡ್ ಬರ್ತೀನಿ ಸುಮ್ಕಿರಮ್ಮ ಅಂತ ಹೇಳಿರೋ ನೀನೇನೋ ಈ ಅಜ್ಜಿ ತಿರ್ಗಾ ಅನುಮಾನ ಮಾಡ್ತೈತೆ ನನ್ನ ಮೇಲೆ. ಸುಮ್ಕಿರಮ್ಮ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಣ್ಣ, ನಮ್ಮ ಹುಡುಗ ಹೋಗಿದಾನೆ. ಇನ್ನೇನು ನೇತ್ರತೆ ಮನೆ ಇಲ್ಲೇನೆ ಪಕ್ಕದಲ್ಲಿ ಅಲ್ವೇಣ. ಇನ್ನೊಂದು 10 ನಿಮಿಷ ತಡ್ರಿ, ಕರ್ಕೊಂಡ್ ಬರ್ತಾನೆ. ಕುತ್ಕೊಳ್ರಿ, ನಾ ಟೀ ಇಡ್ತೀನಿ, ಟೀ ಕಾಸು ಕೊಡ್ತೀನಿ, ಕುತ್ಕೊಳ್ರಿ. ಅಡಕಣಮ್ಮ ಸರೋಜಮ್ಮ, ಇವಾಗಿನ್ನು ನಮ್ಮಂತ ಅವಳನ್ನು ನಮ್ಮ ಹೆಂಗಸರು ಇಟ್ಕೊಟ್ಟಿದ್ರು, ಟೀ ಕಾಸು ಕೊಟ್ಟಿದ್ರು, ಕುಡ್ಕೊಂಡೇನೆ ಈ ಕಡೆ ಬಂದಿದ್ವು. ಇವಾಗ ಸದ್ಯ ಏನು ಬೇಡ ಕಣ್ ಸುಮ್ನಿರಮ್ಮ. ಮತ್ತೆ ಆಗಾಗ್ಲ ಕುಡಿತಿದ್ರೆ ಗ್ಯಾಸ್ಟಿಕ್ ಆಗಂಗ ಆಗ್ಬಿಡುತ್ತೆ. ಏನು ಬೇಡ ಕಣ್ ಸುಮ್ನಿರ್ತಾಯಿ. ಸರಿ ಕಣ್ಣ, ಆಯ್ತು. ಹಂಗಾರೆ ಕುತ್ಕೊಳ್ರಣ ಒಂದ್ ಗಳಿಗೆ. ಅದ್ಯಾಕೆ ನಿಂತ್ಕೊಂಡಿದ್ದೀರಾ? ಕುತ್ಕೊಳ್ರಿ. ಚೇರ್ ತಗೊಂಡ್ಬರೋದೇನಣ್ಣ? ಚೇರ್ ಇನ್ನೇನ್ ಮಾಡಕ್ ಸುಮ್ನಿರಮ್ಮ. ಇಲ್ಲೇನೆ ಜಾಗ ಐತಲ್ಲಮ್ಮ, ಇನ್ನೇನ್ ಕಟ್ಟೆ ಇದಾವೆ. ಇಲ್ಲ ಕೂತ್ಕೊಂಡು ತಿಳ್ಕೊಂಡು ಸುಮ್ನಿರು. ಹೆಂಗ ಕುಮಾರಣ್ಣಗ್ ಮಾತ್ರ ಒಳ್ಳೆ ಟ್ಯಾಕ್ಟ್ರಿ ಬಾಡಿಗೆಗಳು ಸಿಕ್ತಿದಾವ್ ಕಣಮ್ಮ, ಪರವಾಗಿಲ್ಲ. ಅಲ್ವಾ? ಒಂದ್ ದಿವಸಾನು ಮಂತವ್ ಇರೋದೇ ನೋಡಿಲ್ಲಮ್ಮ ಇತ್ತೀಚಿಗಂತೂ. ಒಂದ್ 15-20 ದಿವಸದಿಂದ ಮಾತ್ರ ಒಳ್ಳೆ ಬೆಳಿಗ್ಗೆ ಹೋದ್ರೆ ಸಂಜೆನೆ ಬರೋದು. ಒಳ್ಳೆ ಟ್ಯಾಕ್ಟ್ರಿ ಬಾಡಿಗೆ ಸಿಕ್ತಿದಾವ್, ಪರವಾಗಿಲ್ಲ ಅಲ್ವಾ? ಕಣ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಹೆಂಗ ಮಳೆ ಬೇರೆ ಆಗ್ತೈತಲ್ಲ, ತೆಳಗ್ ಬೆಳಗ್ ಮಳೆನೂ ಆಗ್ತೈತೆ. ಹಂಗಾಗಿ ಟ್ಯಾಕ್ಟ್ರಿ ಬಾಡಿಗೆಗಳು ಸಿಕ್ತಿದಾವ್ ಕಣ. ಎಲ್ಲಾರು ಮುಂಗಾರು, ಹೆಸರು ಕಾಳು, ತರಣಿ ಕಾಳೆಲ್ಲ ಹಾಕ್ಸ್ತಿದಾರಲ್ಲ ಹೊಲಕ್ಕೆ. ಹಂಗಾಗಿ ಒಂದ್ ಸ್ವಲ್ಪ ಪರವಾಗಿಲ್ಲ. ಒಂದ್ ದಿವಸಾನು ಪುರ್ಸತಿ ಇಲ್ದಂಗ್ ಓಡಿಸ್ತಿದಾರೆ. ಇನ್ನೇನ್ ಮಳೆ ಕಡಿಮೆ ಆದ್ರೆ ಬಾಡಿಗೆಗಳು ಕಡಿಮೆ ಆಗ್ಬಿಡುತ್ತೆ ಕಣ. ಮಳೆ ಬಂದ್ರೇನೆ, ಇಲ್ಲ ಅಂದ್ರೆ ಟ್ಯಾಕ್ಟ್ರಿ ಮಂತವ್ ನಿಂತ್ಕೊಂಡ್ಬಿಡುತ್ತೆ. ಇಲ್ಲಾಂದ್ರೆ ತೋಟ ಗೀಟ ಏನಾರು ಒಂದ್ ಸ್ವಲ್ಪ ರೋಟ್ರಿ ಗೀಟ್ರಿ ಇರ್ತಾವ್ ಬಿಟ್ರೆ, ಈ ಟೈಮಲ್ಲಿ ಅಂತೂ ಮಳೆ ಬಂದ್ರೇನೆ ಒಂದ್ ಸ್ವಲ್ಪ ಬಾಡಿಗೆಗಳು ಬರೋದು. ಬಿಡಮ್ಮ, ಹೆಂಗ ಜೀವನ ಮಾಡೋದಕ್ಕೇನು ಮೋಸ ಇಲ್ಲ ಕಣಮ್ಮ. ಕಷ್ಟಪಟ್ಟು ಮಾಡಿದ್ರೆ ಭಗವಂತ ಎಲ್ಲಾದ್ರೂ ಒಂದ್ ಕಡೆ ದಾರಿ ತೋರಿಸ್ತಾನೆ ಅಂದಂಗೆ. ಕುಮಾರಣ್ಣ ಅಂತೂ ಒಳ್ಳೆ ದುಡ್ಮೇಲೂ ಇದೆ ಅನ್ಕೊಂಡ್ ಬಿಡು. ಅವನೇನು ಮಂತಾವ್ ಗಾಡಿ ನಿನ್ಕೊಂಡ್ರು ಏನು ಸುಮ್ಕೆ ಏನಿರೋ ಮನುಷ್ಯ ಅಲ್ಲ ಅವನು. ಹೊಲದ್ದು ತೋಟದ್ದು ಹೆಂಗ ಕೆಲಸ ಮಾಡ್ಕೊಂತಾನೆ ಪುರ್ಸತ್ತಿರುವಾಗ. ಮಿಕ್ಕಿ ಟೈಮ್ ಹೆಂಗ ಗಾಡಿ ಓಡಿಸ್ಕೊಂಡು ಹೆಂಗ ನೆಮ್ಮದಿ ಆಗಿದ್ದಾನೆ. ರಂಗಜ್ಜುಗೇನು ಹೊರೆ ಬೀಳ್ಸಲ್ಲ ಕಣ, ಹೇಳು. ಹೆಂಗ ಅವ್ನು ರಮೇಶಪ್ಪನು ಹೆಂಗ ಸೆಟ್ಲ್ ಆದ, ಹೆಂಗ ಆರಾಮಾಗಿ ಇರ್ಲಿ ಬಿಡಮ್ಮ, ಹೆಂಗ ಒಳ್ಳೇದಾಗ್ಲಿ. ಅಲ್ ಕಣಮ್ಮ ಸರೋಜಮ್ಮ, ಎಲ್ಲಮ್ಮ ಒಂದು ಕೋಳಿಗಳು ಕಾಣ್ತಿಲ್ವೋ? ಈ ಕಡೆ ಬರಲ್ವ ಮನೆ ಕಡೆ? ಈ ಕಡೆ ಏನ ಕರಿತೀನಿ ತಡಿಯೋಣ, ನೋಡೋಣ. ಅಕ್ಕಿ ನುಚ್ಚು ಅವು ಇವು ಹಾಕಿ ಕರಿಬೇಕು. ಅವು ಈ ಬಿಸಿಲು ನೋಡ್ರಿ ಎಲ್ಲ ಈ ಕಡೆ ಹೂವಿನ ಇದೈತಲ್ಲ ನೋಡ್ರಿ ಸಸಿ, ಆ ದಾಸವಾಳದ್ದು ಅವು ಇವು ಸಸಿಗಳಿದಾವಲ್ಲ, ಅವು ಪೊಟ್ರೆಲ್ ಹೋಗ್ಬಿಟ್ಟು ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತವೆ. ಬಿಸಿಲಲ್ಲಿ ಆಚೆ ಕಡೆ ಜಾಸ್ತಿ ಮೇವು ತಿನ್ನಕೇನು ಬರಲ್ಲ ಅವು. ನಮ್ಮ ಅತ್ತೆ ಬರೋವರೆಗೂ ನಿನ್ಕೋಬೇಡ್ರಿ, ಕೂತ್ಕೊಳ್ರಿ. 2-3 ಸಲ ಹೇಳ್ತಿದೀನಿ, ನೀವ್ ಯಾಕಣ್ಣ ಕೂತ್ಕೊಳಕ್ಕೆ ಹಿಂದ್ ಮುಂದೆ ನೋಡ್ತಿದ್ದೀರಾ? ಕೂತ್ಕೊಳ್ರಿ ಕಟ್ಟೆ ಮೇಲೆ. ಹೇಳಮ್ಮ ನೋಡೋಣ. ಕುತ್ಕೊಂತೀವಿ. ಗೌರಜ್ಜಿ ಬಂದ್ಬಿಟ್ರೆ ಸರಿ ಆಗ್ತಿತ್ತು, ಯಾಕ ಈಟೋತ್ತರ್ಗೂ ಬರ್ಲಿಲ್ಲ. ಅಮ್ಮ ನಿನ್ನ ಹತ್ರಮ್ಮ ನಿನಗೆ ಎಷ್ಟು ದಿವಸ ನಾನು ಹೇಳಿರೋದು, ಹುಷಾರಿರಲ್ಲ ಕಣಮ್ಮ ನಿನಗೆ. ಹಾಸ್ಪಿಟ್ಲಿಗೆ ತೋರಿಸ್ಕೊ ಚೆನ್ನಾಗಿ. ಒಂದ್ ಸ್ವಲ್ಪ ಸುಧಾರಿಸ್ಕೋಬೇಕು ನೀನು.
ಹುಷಾರಿಲ್ದಲೇ ಇದ್ರು ನೀನು ಹೊಲತ್ತಾವ ತೋಟತಾವ ಹೋಗಿ ಕೆಲಸ ಮಾಡಿರೆ ಆರೋಗ್ಯ ಏನಾಗ್ಬೇಡ ಹೇಳು ನಿನ್ಗೆ. ಆ ಎಷ್ಟ್ ದಿವಸ ಹೇಳಿದೀನಿ ನೀನು ನನ್ನ ಮಾತೆ ಕೇಳಲ್ವಲ್ಲ ಹುಡುಗಿ ನೀನು, ಯಾಕೆ ಹಿಂಗ ಆಡ್ತಿದ್ಯಲ್ಲ? ಸುಮ್ಕಿರ್ ಗೌರಜ್ಜಿ ಅತ್ಲಾಗಿ ನನ್ಗೂ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ನಮ್ಮ ಅತ್ತೆ ಊರಿಗೆ ಹೋಗಿರೋರು ಇನ್ನೂ ಬಂದಿಲ್ಲ ಏನಿಲ್ಲ. ಇವಾಗ ಮನೆ ಕೆಲಸ ಇನ್ ಯಾರು ಮಾಡ್ತಾರೆ ಹೇಳು? ನಮ್ಮ ಯಪ್ಪ ನೋಡಿದ್ರೆ ಕೂಲಿ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ. ನಾ ಇರೋ ಬರೋ ಕೆಲಸ ಎಲ್ಲ ನಾನು ಒಬ್ಳೆ ಮಾಡ್ಬೇಕು. ಆ ಹುಡ್ಗ ಇನ್ನು ಕಿರಿಯವನು, ಅವನಿಗೆ ಸಣ್ಣವನು, ಇನ್ ಏನು ಗೊತ್ತಾಗಲ್ಲ ಏನಿಲ್ಲ ಅವನಿಗೆ ಪಾಪ. ಅವನ್ಗೂ ಅವ್ರ ಅಜ್ಜಿ ಊರಿಗೆ ಕಳ್ಸ್ಕೊಟ್ಟಿದೀನಿ, ಅಲ್ಲಿದ್ದಾನ ಅವನು. ಇನ್ನೇನ್ ಮನೆ ಕೆಲಸ ಇನ್ ಯಾರು ಮಾಡ್ತಾರೆ ಹೇಳಜ್ಜಿ? ನೀನೇ ಹೇಳು, ನಾನೇ ಮಾಡ್ಬೇಕಲ್ವಾ? ಒಂದ್ ದಿವಸ ಎದ್ದು ಮನೆ ಕೆಲಸ ಕಸ ಗಿಸ ಗುಡಿಸ್ಲಿಲ್ಲ ಅಂದ್ರೆ ಮನೆ ನೋಡಕ್ ಆಗಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೆ ನನಗೆ ನೋಡಕ್ ಆಗದಲೆ ಎಷ್ಟೇ ಕಾಯಿಲೆ ಬಿದ್ದಿದ್ರು ಕೆಲಸ ಅಂತೂ ಬಿಡಲ್ ಕಣಜಿ, ಮಾಡ್ತಾನೆ ಇರ್ತೀನಿ. ಏನ್ ಮಾಡನ್ ಹೇಳು? ಅದಕ್ಕೆ ಕಣಮ್ಮ, ಅದಕ್ಕೆ ನಿನ್ ಮೇಲೆ ನನಗೆ ಆಗೋವಷ್ಟು ಕೋಪ ಬರೋದು. ಅಲ್ ಕಣಮ್ಮ, ಹುಷಾರಿಲ್ಲ ಅಂದ್ರೂ ನೀನು ಕೆಲಸ ಮಾಡಂತ ಯಾರಮ್ಮ ಹೇಳ್ತಾರೆ? ಸುಧಾರಿಸ್ಕೋಬೇಕು, ಒಂದೆರಡು ದಿವಸ ಸುಧಾರಿಸ್ಕೊಂಡ್ರೆ ಆರಾಮಾಗ್ಬಿಡುತ್ತೆ. ಆಮೇಕಿಂದ ಬೇಕಾದ್ರೆ ನೀನು ಕೆಲಸ ಮಾಡ್ಕ. ಬೇಡ ಅಂದವ್ರು ಯಾರು ಹೇಳು? ಬಿಸಿಲಲ್ಲಿ ಹೋಗ್ಬಿಡ್ತೀಯ, ಅಲ್ಲಿ ಇಲ್ಲಿ ಕೆಲಸ ಮಾಡ್ಬಿಡ್ತೀಯ, ತೋಟತಾವ ಹೊಲತಾವ, ಹಿಂಗ್ ಕಾಯಿಲೆ ಬಿದ್ದು ಹಿಂಗೆ ಕುತ್ಕೊಂಡ್ಬಿಡ್ತೀಯಮ್ಮ. ನೋಡ್ ಆಗಿರೋದ್ ನೋಡು, ಮಕ ಆಗಿರೋದ್ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಜ್ವರ ಬಂದಿದ್ದಕ್ಕೂ ಅದಕ್ಕೂ ಹುಡುಗಿ ನಿನ್ ಮಕ ನೋಡಕ್ ಆಗಲ್ ಕಣಮ್ಮ, ಗುರ್ತೆ ಹಿಡಿಯಕ್ಕಾಗಲ್ಲ, ಹಂಗಾಗ್ಬಿಟ್ಟಿಯ. ಸುಮ್ಕಿರ್ಗವ್ರಜ್ಜಿ, ನೀನು ಬೈಬೇಡ ಅತ್ಲಾಗಿ. ನನ್ ಏನ್ ಮಾಡೋಣ ಹೋಗು. ನಿನ್ ಮುಂದೆ ಹೇಳ್ಕಣದಲ್ಲಿ ಇನ್ ಯಾರ ಮುಂದೆ ಹೇಳ್ಕಣ ಹೇಳು ನಾನು? ಸುಮ್ಕಿರಮ್ಮ, ಬರೀ ನಾಟಕದ ಮಾತಾಡಬೇಡ ನೀನು. ಓಹೋ, ಕಾಯಿಲೆ ಗೀಲೆ ಏನಾರು ಆದ್ರೆ ಹುಷಾರಿಲ್ಲ ಅಂದ್ರೆ ಮಂತ ಬಂದ್ಬಿಟ್ಟು ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿದ್ರೆ ನೀನು ಒಂದ್ ಮಾತಾದ್ರೂ ಹೇಳ್ತೀಯ? ನಮ್ಮ ಮನೆ ಹತ್ರ ಬರೋದಿರ್ಲಿ, ಒಂದ್ ಮಾತು ಹೇಳಲ್ಲ, ಜ್ವರ ಬಂದೈತಂತ ಹಂಗ್ ಮಲ್ಕೊಂಡ್ಬಿಡ್ತೀಯ ಮೂಲೆಗ್ ನೀನು. ನೀನೇನ್ ಸಾಮಾನ್ಯದೊಳಲ್ಲ ನೀನು. ಹೇಳದ್ ಮಾತು ಕೇಳಲ್ಲ, ಏನಿಲ್ಲ. ನಿನ್ಗೆ ಎಷ್ಟು ದಿವಸ ನಾನು ಹೇಳಿರೋದು? ನೀನು ನನ್ನ ಮಗಳಿದ್ದಂಗ ಕಣಮ್ಮ. ಏನಾರು ಹುಷಾರ್ ಏನಾರು ಇಲ್ದಲೇ ಇದ್ರೆ ಅಂತ ಟೈಮಲ್ಲಿ ಹೇಳು, ನಾನೇ ಬಂದು ಸುಧಾರಿಸ್ಕೊಂಡು ಹೋಗ್ತೀನಿ, ಕೆಲಸ ಗಿಲ್ಸ ಮಾಡಿ ಹೋಗ್ತೀನಿ, ತಿಂಡಿ ಗಿಂಡಿ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ನೀನು ಒಂದ್ ಮಾತು ಕೇಳಲ್ವಲ್ಲ ನೀನು ಹುಡುಗಿ ನೀನು. ಇಲ್ಲಿ ಬಿಡ್ಗವ್ರಜ್ಜಿ ಅತ್ಲಾಗಿ ಏನ್ ಮಾಡೋಣ? ನಿನ್ಗಾದ್ರೂ ಒಂಚೂರು ನನ್ನ ಮೇಲೆ ಕನಿಕರಣ ಅಂತ ಐತಲ್ಲ ಸದ್ಯ, ಅದೇ ಇಷ್ಟ ಸಾಕು ಗೌರಜ್ಜಿ ನನ್ಗೆ. ಅಜಯ್ ಅಜಯ್ ಪಾಪ, ಯಾಕಲ್ಲ ಹಿಂಗ್ ಕೂತ್ಕೊಂಡಿದ್ಯಾ ಬಂದು? ಯಾಕೆ ಏನಾಯ್ತಲ್ಲ ಪಾಪ? ಹುಡುಗರ ಜೊತೆ ಏನಾರ ಜಗಳ ಇಲ್ಲ ಮಾಡ್ಕೊಂಡ್ ಬಂದೆ ಏನೋ ನೀನು? ಜೋಯ್, ನಾನು ಯಾರ ಜೊತೆ ಜಗಳ ಇಲ್ಲ ಮಾಡ್ಕೊಂಡಿಲ್ಲ. ಏನಿಲ್ಲ ಕಣಜಿ, ಏನ್ ಗೊತ್ತೇನಜಿ? ಮತ್ತೆ ಮತ್ತೆ ಅಮ್ಮಯ್ಯನು ನಿನಗೆ ಮನೆ ತವ ಬರೆ ಹೇಳ್ತು ಕಣಜಿ, ಬೇಗ ಅರ್ಜೆಂಟ್ ಆಗಿ ಮಂತ ಹೋಗ್ಬೇಕಂತೆ, ಬಾ ಹೋಗೋಣ. ಮಂತವ ಬರೆ ಹೇಳ್ತು? ಅದ್ಯಾಕಲ್ಲ ಪಾಪ? ಏನು ಕೆಲ್ಸ ಇಲ್ಲ ಏನಿಲ್ಲ, ಯಾಕಲ್ಲ ಪಾಪ? ಯಾರು ಹುಡ್ಕೊಂಡು ಯಾರು ಬಂದಾರೇನು ಕಣಜಿ? ಕಣಜಿ, ಅವಣ್ಣ ಐತಲ್ಲ ಜಿ, ಯಾರಂತೀಯ? ಆ ಜಗಣ ಅವಣ್ಣ ಮಂತವ ಹುಡ್ಕೊಂಡ್ ಬಂದೈತೆ. ಯಾಕ ನಿಂತವಳೆ ನೀನ ಮಾತಾಡ್ಬೇಕಂತೆ? ಎಂತದ ಕೋಳಿ ಏನೋ ತಗೊಂಬೇಕು ಅಂತ ಹೇಳ್ತಿತ್ತು, ನಾಟಿ ಕೋಳಿನ ತಗೊಂಡ್ ಹೋಗ್ತಾರಂತೆ ಅವ್ರ ದುಡ್ಡಿಗೆ. ನೀನ್ ಹೇಳಿದ್ದಂತಲ್ಲ ಒಂದ್ 3 ದಿವಸದಿಂದ, ಅದಕ್ಕೆ ಮಂತ ಹುಡ್ಕೊಂಡ್ ಬಂದಿದ್ರು. ಅಮ್ಮ ಈಗ ಕೇಳಿದ್ರು ಕೊಡ್ತೀಯನಮ್ಮ ನೀನೇ ಅಂತ. ನಮ್ಮ ಅತ್ತಿಲ್ದಲೆ ನಾನು ಏನು ಕೊಡಲ್ಲ ಅಂತ ಹೇಳ್ತು. ಅದಕ್ಕೆ ಒಡಗ್ಲ ಪಾಪ ಅಮ್ಮ ಅಜ್ಜಿ ಕರ್ಕಮ್ಮ ಅಂತ ಅಮ್ಮ ಹೇಳ್ ಕಳಿಸ್ತು. ಅದಕ್ ಬಂದೆ ಕಣಜಿ. ಅವ್ರು ನಿನ್ಗೋಸ್ಕರನೇ ಕಾಯ್ಕೊಂಡ್ ಕುಂತಾರೆ. ಜೊತೆಗೆ ಯಾರಿಗೋ ಬೇರೆ ಕರ್ಕೊಂಬಂದೈತ ಅವಣ್ಣ ಜಗಣ್ಣ. ಬಾರಜ್ಜಿ ಹೋಗೋಣ ಮಂತವ. ಹೌದಂದ ಪಾಪ, ಮಂತ ಹುಡ್ಕೊಂಡ್ ಬಂದಾರ? ಸರಿ ಕಣ, ಆಯ್ತು ನಡಿಯಪ್ಪ. ಕೋಳಿಗಳು ಬೇರೆ ಜಾಸ್ತಿ ಆಗ್ಬಿಟ್ಟವೆ. ಈ ಅಕ್ಕಪಕ್ಕದವ್ರು ಬೇರೆ ಮಂತಾವ್ ಬರುತ್ತೆ ಬಂದ್ಬಿಟ್ಟು ಕೋಳಿ ಬಿಕೆ ಎಲ್ಲ ಇಡುತ್ತೆ ಅಂತ ಎಲ್ಲಾರು ಬೈತಿರ್ತಾರೆ, ಗಲೀಜ್ ಮಾಡಾಕ್ತವೆ ಹಂಗೆ ಹಿಂಗೆ ಅಂತ. ನಡಿಯತ್ಲಾಗಿ ಜಾಸ್ತಿ ಸಾಕೊಂಡ್ರೆ ಮತ್ತೆ ಅವ್ರು ಇವ್ರು ಬೈಕಣೋದು ಅದು ಇದು ಮಾಡ್ತಿರ್ತಾರೆ ಅಕ್ಕಪಕ್ಕದವ್ರು. ಅತ್ಲಾಗಿ 1-2 ನೋಟ್ ಕೊಟ್ಬಿಡೋಣ ಅತ್ಲಾಗಿ. ಇದೇನಜಿ, ನಾಟಿ ಕೋಳಿ ಮಾರ್ತಿದ್ಯನ್ನೋ ನೀನು? ನಾಟಿ ಕೋಳಿನೂ ಮಾಡಿ ದುಡ್ಡು ಮಾಡ್ಕೊಂತೀಯಮ್ಮ, ಪರವಾಗಿಲ್ಲ ನೀನು. ಒಂಥರ ಬುದ್ಧಿವಂತಿ ಕಣಜಿ ನೀನು. ಅಮ್ಮಣ್ಣಿ ಸುಮ್ಕಿರಿ ಅಮ್ಮಣ್ಣಿ, ನೇತ್ರಮ್ಮ ನೀನ್ ಎಂತದ್ ಮಾತಾಡ್ತೀಯ? ನನಗೆ ಕೋಳಿಗಳೇನು ಮಾರೋ ಇಷ್ಟ ಇಲ್ಲ. ನಮ್ ಪಾಪ ನಮ್ಮ ಅಜ್ಜ ಅವ್ರು ಇವ್ರು ಕುಯ್ಕೊಂಡು ತಿಂತಾನೆ ಇರ್ತಾರೆ. ನಾಟಿ ಕೋಳಿ ಒಳ್ಳೇದಲ್ವೇನಮ್ಮ? ಇವ್ರು ಅಕ್ಕಪಕ್ಕದವ್ರು ಮನೆ ಮುಂದೆಲ್ಲ ಬಂದ್ಬಿಟ್ಟು ಗಲೀಜ್ ಮಾಡುತ್ತಂತ ಹೆಂಗ್ ಬೇಕಂಗ್ ಮಾತಾಡ್ತಿರ್ತಾರ ಕಣಮ್ಮ. ಅದು ಕೇಳಿಸ್ಕೊಳಕ್ ಆಗಲ್ಲ. ಇವು ಕೋಳಿಗಳು ಒಂದ್ ಸ್ವಲ್ಪ ಹೊಲತ್ತಾವ ತೋಟತಾವ ಹೋಗ್ಬಿಟ್ಟು ಆ ಕಡೆ ಸೈಡು ಮನೆ ಹಿಂದೆ ಏನಾದ್ರು ಹೋಗ್ಬಿಟ್ಟು ಮೇವ್ ತಿಂದಲೆ ಮಂತಾವ ಅಲ್ಲಿ ಇಲ್ಲಿಗೆ ಹೋಗ್ಬಿಟ್ಟು ನೋಡು ಗಲೀಜ್ ಮಾಡಾಕ್ತವೆ, ಬೈತಿರ್ತಾರೆ. ಅದಕ್ಕೆ ನನಗೆ ಕೇಳಕ್ ಆಗಲ್ಲ, ಕೇಳಸ್ಕಣಕ್ಕೆ. ಕೋಳಿ ಬೇರೆ ಜಾಸ್ತಿ ಇದಾವ್ ನೋಡು ನಮ್ದು. ಒಂದ್ ಹುಂಜ ಒಂದ್ ಆಟೆ ಕೊಟ್ಬಿಡೋಣಂತ ನಾನು. ಆಗಿಲ್ ಗೌರಜ್ಜಿ, ಅಲ್ಕಣ್ ಗೌರಜ್ಜಿ, ಎಷ್ಟ್ ಕೋಳಿ ಸಾಕಿದ್ಯಾ? ಜಾಸ್ತಿ ಇದಾವ ನಿಮ್ಮಲ್ಲಿ ಕೋಳಿ ಹಂಗಾರೆ? ಯಾಕೆ ಅಮ್ಮಣ್ಣಿ ಹಿಂಗ್ ಕೇಳ್ತಿದ್ಯಾ? ಇದಾವಲ್ಲೇ ಅಮ್ಮಣ್ಣಿ, ಒಂದು 4-5 ಹುಂಜ ಇದಾವೆ. ಆಟೆ ಕೋಳಿ ಒಂದು 8-9 ಏನೋ ಇದಾವೆ. ಮೊನ್ನೆ ಇನ್ನೊಂದು ಪಿಳ್ಳೆ ಬೇರೆ ತಗ್ಸಿದೀನಿ. ಅವೊಂದ 2 ಕೋಳಿ ಪಿಳ್ಳೆ ತೆಗ್ದಾವೆ. ಒಂದು 15-20 ಪಿಳ್ಳೆಗಳಿದಾವೆ 2 ಕೋಳಿಯಿಂದ.
ದನಿನ್ ಕೊಟ್ಟಿಗೆಲಿನೇ ಜಾಗ ಐತಲ್ಲಮ್ಮ, ಅಲ್ಲೇ ನಿನಗೆ ಬೇಕಾದಷ್ಟು ಜಾಗ ಇದಾವೆ. ಹೆಂಗ ತಿನ್ಕೊಂಡು ಮೇವ್ ತಿನ್ಕೊಂಡು ಮೊಟ್ಟೆನು ಇಡ್ತವೆ. ದಿವಸಕ್ಕೆ ಮೊಟ್ಟೆನು ಒಂದ್ 5-6 ಮೊಟ್ಟೆ ಇಡ್ತಿದ್ದಾವ್ ಕಣಮ್ಮ. ಎಲ್ಲರಿಗೂ ದುಡ್ಡಿಗೂ ಮಾರ್ತಿದೀನಿ. ಅಮ್ಮಣಿ, ನೀನು ಒಂದ್ ಸ್ವಲ್ಪ ಜ್ವರ ಬಂದ್ಬಿಟ್ಟು ಸುಸ್ತ ಸೋಲು ಆಗುತ್ತಂತ ಹೇಳ್ತಿರ್ತೀಯ. ಒಂದ್ 5-6 ಮೊಟ್ಟೆ ಕೊಡ್ತೀನಿ. ದಿವಸಕ್ಕೆ ಒಂದೊಂದ್ ಬಿಸಿ ಮೊಟ್ಟೆ ತಗೊಂಬಂದ್ಬಿಟ್ಟು ಹಂಗೇನೆ ಹಸಿ ಮೊಟ್ಟೆನೇ ಕುಡಿಯಮ್ಮ, ಆರೋಗ್ಯಕ್ಕೆ ಒಳ್ಳೇದು. ಹೋಗಜ್ಜಿ ಸುಮ್ನಿಕೆ. ನನಗೆ ಹಸಿ ಮೊಟ್ಟೆ ಎಲ್ಲ ಕುಡಿಯಕ್ ಆಗಲ್ ಕಣಮ್ಮ. ಬೇಯಿಸ್ಕೊಂಡ್ ಬೇಕಾದ್ರೆ ತಿನ್ಬೇಕಾದ್ರೆ ಕೊಡು, ಒಂದ್ 5 ದುಡ್ಡು ಕೊಡ್ತೀನಿ ಬೇಕಾದ್ರೆ, ಅದಕ್ಕೇನಂತೆ. ಹೆಂಗಜ್ಜಿ ರೇಟು ಮೊಟ್ಟೆ? ನೋಡ ಈ ಹುಡುಗಿ ಮಾತಾಡೋ ನೋಡು ಹೆಂಗ್ ಮಾತಾಡುತ್ತಂತ. ಅಲ್ಕಣೆ ಅಮ್ಮ ನಿನ್ ಹತ್ರಮ್ಮ, ನಿನಗ್ ದುಡ್ಡು ಕೊಡು ಅಂತ ಯಾರು ಹೇಳಿದ್ದು ಇವಾಗ? ಬಾ 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 ಬಾ. ಏನಾದ್ರೂ ಮಾತಾಗ್ಲಿ, ನೀನು ಮಾತಾಡ್ತಲ್ಲೇನೆ ನೀನು ದುಡ್ಡನ್ನ ಮಧ್ಯದಲ್ಲಿ ತಂದ್ಬಿಡ್ತೀಯಲ್ಲ ಅಮ್ಮಣ್ಣಿ. ತಾಯಿ ಮಗಳ ಸಂಬಂಧ. ನನ್ನ ತಾಯಿ ಸಂಬಂಧದಲ್ಲಿ ಇರೋಳು ನಿನಗೆ ಹುಷಾರಿಲ್ದಲೆ ನಾನು ಹುಡುಗಿ ಕುಡಿಲಿ ಒಂದ್ 10-15 ಮೊಟ್ಟೆ ಕೊಡೋಣ ಅಂತ ನಾನ್ ಲೆಕ್ಕ ಹಾಕೊಂಡ್ರೆ ನೀನು ದುಡ್ಡು ಕೊಡ್ತೀನಿ ಗೌರಜ್ಜಿ ಅಂತ ಹೇಳ್ತೀಯಲ್ಲ. ಪರವಾಗಿಲ್ಲ ಕಡೆ ನೀನು ಒಂಥರ ಮಾತೊಂಚೂರು ಹಿಂದ್ ಮುಂದೆ ನೋಡಿ ಮಾತಾಡತ್ ಕಲಿ ನೀನು. ಜೇ ಸುಮ್ಕಿರ್ ಗೌರಜ್ಜಿ, ನನ್ ಮೇಲೆ ಬೇಜಾರ್ ಮಾಡ್ಕೋಬೇಡ. ಏನಂದ್ರೆ 15-20 ರೂಪಾಯಿ ಹಿಂಗೆ ನೀನು ಮೊಟ್ಟೆ ಮಾರ್ತಿದ್ಯಾ. 1-2 ಮೊಟ್ಟೆ ಆದ್ರೆ ಏನು ಅನ್ನನ, ಜಾಸ್ತಿ ಮೊಟ್ಟೆ ತಗೋಬೇಕಲ್ಲ, ಅದು ಕೇಳಿದ್ದು. ಮಣಿ ಎಷ್ಟಾರು ಆಗ್ಲಿ, ನೀನು ದುಡ್ಡು ಗಿಡ್ ಏನು ಕೊಡಬೇಡ. ದಿವಸಕ್ಕೊಂದೊಂದ್ 2-2 ಮೊಟ್ಟೆ ತಗೊಂಬಂದ್ಬಿಟ್ಟು ತಿಂದು ನೀನ್ ಬೇಯಿಸ್ಕೊಂಡಾರ ತಿನ್ನು, ಆಮ್ಲೆಟ್ ಮಾಡ್ಕೊಂಡಾರ ತಿನ್ನು, ಹಂಗೆ ಹಸೆನಾರ ಕುಡಿ. ನನ್ಗವೆಲ್ಲ ಗೊತ್ತಿಲ್ಲ. ತಗೊಂಬಂದ್ಬಿಟ್ಟು ದಿವಸಕ್ಕೊಂದೊಂದ್ 2-2 ಮೊಟ್ಟೆ ಕೊಡ್ತೀನಿ. ಒಂದ್ ಸ್ವಲ್ಪ ಮೊಟ್ಟೆ ಗಿಟ್ಟೆ ತಿಂದು ಚೆನ್ನಾಗ್ ಆಗಮ್ಮ ಒಂದ್ ಸ್ವಲ್ಪ. ಅತ್ತೆ ಅತ್ತೆ, ಚಂದ ಯಾವಾಗ ಬರ್ತಾನೆ ಅವ್ರ ಅಜ್ಜಿ ಊರಿಂದ? ನಿಮಗ್ ಕಳಿಸ್ಬೇಡ್ರಿ ಅಂತ ಹೇಳಿರೋನು ಚಂದ ಕಳಿಸ್ಬಿಟ್ಟು ನನ್ಗಂತೂ ಬೇಜಾರಾಗ್ತೈತ್ ಕಣತ್ತೆ. ಹೋಗ್ರಿ ಅತ್ಲಾಗಿ, ನನ್ಗ್ ಸಖತ್ ಬೇಜಾರಾಗ್ತೈತೆ ಗೊತ್ತಾ. ಅವ್ನು ಇಲ್ದಲೇ ಇದ್ರೆ ಆಟ ಆಡಕ್ಕೂ ಯಾರು ಫ್ರೆಂಡ್ಸ್ಗಳಿಲ್ಲ. ಬೇರೆಯವ್ರ ಜೊತೆ ಹೋಗೋಣಂದ್ರೆ ನನ್ ಚಂದು ಇಲ್ಲ ಅಂದ್ರೆ ಹೋಗಕ್ಕೆ ಆಗಲ್ಲ, ಗೊತ್ತಾ ನಿಮ್ಗೆ. ಕಳಿಸ್ಬೇಡ್ರಿ ಅಂದ್ರೂ ಕಳಿಸ್ಬಿಟ್ಟಿದೀರ ನೀವು. ಇಲ್ಲ ಪಾಪ ಸುಮ್ನಿರ, ಬರ್ತಾನೆ ಕಡೆ ಸುಮ್ನಿರು. ಇನ್ನೊಂದ್ 2-3 ದಿವಸದಲ್ಲಿ ಬರ್ತಾನೆ. ಅವ್ರ ಅಜ್ಜಿ ಹೇಳಿತ್ತು ತಿಂಗಳ ಜಾತ್ರೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿತ್ತು. ಬರ್ತಾನೆ ಕಡೆ ಸುಮ್ನಿರಪ್ಪ, ನೀನ್ ಬೇಜಾರ್ ಮಾಡ್ಕೋಬೇಡ. ಅಯ್ಯ 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 ಅಯ್ಯ, ಏನು ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಕಡ್ರಲ್ಲ ನಿಮ್ಗೆ. ಅವನು ಫೋನ್ ಮಾಡಿದ್ರೆ ಮಾತಾಡೋರ್ಗ್ ಮಾತಾಡ್ತಾನೆ. ಅಮ್ಮ ಸುನಿಲ ಮಂತ ಬಂದಿದ್ನೆ ನಮ್ಮ ಹುಡ್ಕೊಂಡು ಕೇಳ್ತಿದ್ನ ನನ್ಗೆ ಅಂತ ಅವ್ನ್ ಕೇಳ್ತಾನೆ. ಇವನು ಮಂತ ಬಂದ್ರೆ ಚಂದು ಯಾವಾಗ ಬರ್ತಾನಂತ ಇವನು ಕೇಳ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಅದೇನ್ ಫ್ರೆಂಡ್ಶಿಪ್ ಏನೋ ನಿಮ್ದು ಇವತ್ತು ಈ ಚಿಕ್ಕ ವಯಸ್ಸಿಗೆನೆ. ಕಣತೆ, ನನ್ಗೆ ಹೆಂಗ ಆಗ್ತೈತ್ ಗೊತ್ತಾ, ಚಂದು ಇಲ್ದಲೇ ಇದ್ರೆ ನಂಗೊಂಥರ ಆಗ್ತಿರುತ್ತೆ. ನಾವ್ ಆಟ ಆಡಕ್ ಹೋದ್ರು ಇಬ್ರು ಜೊತೆಲೇನೆ ಹೋಗೋದು. ಎಲ್ಲಾರು ಓಡ್ತಾ ಹೋಗ್ತೀವಂದ್ರು ಜೊತೆಲೆ ಹೋಗೋದು. ಏನಾರ ಹೋಮ್ವರ್ಕ್ ಬರ್ಕೊಡ್ತೀವಿ ಅಂದ್ರೂ ಜೊತೆಲೆ ಕೂತ್ಕೊಂಡು ನಾವು ಹೋಮ್ವರ್ಕ್ ಬರ್ಕೊಳೋದು. ಚಂದು ಇಲ್ದಲೇ ಇದ್ರೆ ನನ್ಗಂತೂ ಏನೋ ಒಂಥರ ಬೇಜಾರಾಗ್ತಿರುತ್ ಕಣಂತೆ. ಬೇಗ ಕರೆಸ್ರಿ. ಸರಿ ಕಣಪ್ಪ, ಆಯ್ತು, ಕರೆಸ್ತೀನಿ, ಹೋಗು. ಇನ್ನೊಂದ್ 2-3 ದಿವಸದಲ್ಲಿ ಬರ್ತಾನೆ. ನಡಿಲ್ಲ, ಗೊತ್ತಾಯ್ತ್ಕೊಂಡ್ ನಡಿಯೋ, ಹೋಗ ನಾವು. ಪಾಪ ಜಗಣ್ಣ ಮಂತ ಬೇರೆ ಹುಡ್ಕೊಂಬಂದ್ ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಯಾತು ಇಲ್ಲ ಕಣ ಗೌರಜ್ಜಿ. ನಿನ್ ಮೊಮ್ಮಗ ಹೇಳಿಲ್ವಾ ಏನಕ್ ಬಂದಿದ್ದೀನಂತ? ಎಲ್ಲಿ ಮಂತಾವ್ಲನೇ ಇರಲ್ವಲ್ಲ ಗೌರಜ್ಜಿ ನೀನು. ನಾನು ಮಂತಾವ್ ಇರ್ತೀನಂತ ಹುಡ್ಕೊಂಬಂದಮ್ಮ. ಮಂತಾವ್ ಯಾರು ಇರಲ್ಲ ಪಾಪ. ಆ ಹುಡುಗಿ ಸರೋಜಮ್ಮನ ಒಬ್ರಿಗೆ ಬಿಟ್ಟು ಎಷ್ಟೊತ್ತಂತ ನೀನು ಕಾಯೋದು? ಎಲ್ಲೋಗಿದ್ದೆ ಗೌರಜ್ಜಿ? ಎಲ್ಲೋಗಲ್ಲ ಪಾಪ, ಇಲ್ಲಿ ನಮ್ಮ ಹುಡುಗಿ ಇವಳು ನೇತ್ರಮ್ಮ ಇದ್ದಾಳ ನೋಡು, ಅವಳ ಹತ್ರ ಹೋಗಿದ್ದೆ. ಪಾಪ ಆ ಹುಡುಗಿ ಹುಷಾರಿಲ್ದಲೆ 2-3 ದಿವಸದಿಂದ ಯಾಕೆ ಕಾಯಿಲೆ ಬಿದ್ದಿದ್ಲು. ಅದಕ್ಕೆ ಬೇಜಾರನ್ ಮಲ್ಗಿರ್ತಾಳಂತ ಒಂದ್ ಗಳಿಗೆ ಹೋಗಿ ಮಾತಾಡ್ಸ್ಕೊಂಬರೋದಂತ ಹೋಗಿದ್ದೆ. ಪಾಪ ನಾಟಿ ಕೋಳಿಗಳು ಇವಾಗ ಎಲ್ಲೆಲ್ಲ ಸಿಗ್ತವೆ. ನೀನ್ ಸಂಜೆ ಕಡೆಯಿಂದನೋ ಬೆಳಿಗ್ಗೆ ಬಂದಿದ್ರೆ ಸಿಗೋವಪ್ಪ. ಬೆಳಿಗ್ಗೆನೂ ಸಂಜೆ ಕಡೆಯಿಂದಾನೇ ಬಂದ್ರೆ ನೀನು ಸಿಗೋದು, ಇವಾಗಂತೂ ಸಿಗಲ್ ಕಂಡ ಪಾಪ. ಕಣ್ ಗೌರಜ್ಜಿ, ನಾನು ಹೇಳ್ತಿರೋದು ಸಂಜೆ ಕಡೆಯಿಂದಾನೆ ಬಂದು ನಾವು ಕೋಳಿ ತಗೊಂಡು ಹೋಗ್ತೀವಿ. ಇವಾಗ ಸದ್ಯ ನೀನು ಅದೇನು ವ್ಯಾಪಾರ ಹೇಳು, ವ್ಯಾಪಾರ ಮಾಡಿಬಿಟ್ಟು ಹೇಳಿದ್ರೆ ಆಯ್ತು ನಮ್ಗೆ. ಇವಾಗ ನೀನು ಈ ಆಟೆ ಕೋಳಿ ಕೊಡ್ತೀಯೋ ಇಲ್ಲ ಹುಂಜಾ ಕೋಳಿ ಕೊಡ್ತೀಯೋ ಏನಂತ ಹೇಳ್ಬೇಕಲ್ವ ನಮ್ಗೆ. ಇವಾಗ ವ್ಯಾಪಾರ ಮಾಡಿ ದುಡ್ಡು ಕೊಟ್ಟು ಹೋಗ್ಬಿಡ್ತೀವಿ. ಸಂಜೆ ಕಡೆಯಿಂದ ನೀನು ಹಿಡಿದಿಟ್ಟಿರುವಂತೆ ಅದೇನು ಕೊಡುವಂತೆ ನಮ್ಗೆ ತಗೊಂಡು ಹೋಗ್ತೀವಿ. ಹಂಗೆ ಹೇಳ್ತಿರೋದು ನಾನು. ಮತ್ತೆ ಸಡನ್ ಆಗಿ ಸಂಜೆನೇ ಬಂದ್ಬಿಟ್ಟು ಕೊಡ್ ಗೌರಜ್ಜಿ ಅಂತ ಹೇಳಿದ್ರೆ ನೀನ್ ರೇಗಾಡ್ತೀಯ. ನೀನು ಮಧ್ಯಾಹ್ನಕ್ಕೆ ಬಂದು ಒಂದ್ ಮಾತು ಹೇಳೋಗೋದಲ್ವೆಲ್ಲ ಪಾಪ ಅಂತ. ಅದಕ್ಕೆ ಮುಂಚಿತವಾಗ್ಲೇನೆ ಬಂದು ದುಡ್ಡು ಕೊಟ್ಟು ಹೋಗೋಣಂತ ಬಂದು ಕಣ್ ಗೌರಜ್ಜಿ. ಕಂಡ ಪಾಪ ನೋಡಿ, ಇವಾಗ್ಲೇ ಹೇಳ್ತಿದೀನಿ, ರೇಟ್ ಮಾತ್ರ ಇನ್ನೇನು ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಕಣಪ್ಪ ನಮ್ದೆಲ್ಲ. ಸುಮ್ಕೆನೇನೆ ಅವು ಇವು ಅಂಗಡಿಲೆಲ್ಲ ಮಾರ್ತಾರ ನೋಡು, ಅದೆಂತೆಂತದು ಅವೆಲ್ಲ ಇಲ್ಲ. ಮತ್ತೆ ಪಾರಮ್ಮಲೆಲ್ಲ ಸಾಕ್ಬಿಟ್ಟು ಕೊಡೋ ಅಂತ ಕೋಳಿಗಳಲ್ಲ, ಪ್ಯೂರ್ ನಾಟಿ ಕೋಳಿಗಳು. ಜಾಸ್ತಿ ತೂಕ ಏನ್ ತೂಗಲ್ಲ, ನಿಮ್ಗೂ ಚೆನ್ನಾಗ್ ಗೊತ್ತಿರುತ್ತೆ. ನಾನ್ ತೂಕದ ಲೆಕ್ಕ ಕೊಡಲ್ಲ. ಒಂದು ರೇಟ್ ನೋಡ್ಬಿಟ್ಟು ನೀವೇನೆ ಹೇಳ್ರಿ. ಪಾಪ ಜಗಣ್ಣ, ನಿನ್ಗೆ ಗೊತ್ತಿಲ್ವೇನ್ಲ ಅದೇನ್ ರೇಟ್ ಅಂತ ಹೇಳು. ಇವಾಗ ಯಾಟೆ ಕೋಳಿ ಬೇಕು ನಿನ್ಗೆ, ಹುಂಜ ಬೇಕು, ಅದ್ ಯಾವ್ದು ತಗೊಂಡೋಗು, ಬೇಡ ಅಂತ ನಾನು ಹೇಳ್ತಿಲ್ಲ.
ಇದೇಂಗ್ ಗೌರಜ್ಜಿ ಹಿಂಗ್ ಮಾತಾಡ್ತೀಯ ನೀನು? ಆ ನಾನ್ ಹೇಳಕ್ಕಾಗುತ್ತಾ ರೇಟು? ಸಾಕಿರೋ ಕೋಳಿನ ನೀನು ನೀನೇ ಬೇರೆಯವ್ರಿಗೆಲ್ಲ ಅದೇನ್ ರೇಟ್ ಕೊಡ್ತೀಯೋ ನೋಡಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡು. ನಾನೇನಂದ್ರೆ ನಮ್ ಗೌರಜ್ಜಿ ಅಂತ ಇಲ್ಲೇನೆ ಹುಡ್ಕೊಂಡ್ ಬಂದಿರೋದು, ನೋಡಿ ಹೆಚ್ಚು ಕಮ್ಮಿ ರೇಟ್ ಕೊಡ್ತೀಯ ಅಂತ. ಆ ಜಾಸ್ತಿ ರೇಟ್ ಏನು ಹೇಳಕ್ ಹೋಗ್ಬೇಡ. ನೋಡಿ ನಿನ್ಗೆ ನಿನ್ಗೂ ನಷ್ಟ ಆಗ್ಬಾರ್ದು. ನೋಡ್ಬಿಟ್ಟು ಕೊಡು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಜ್ಜಿ. ಸುರೇಂದ್ರಪ್ಪ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಚಾನಲ್ನ ಪರವಾಗಿ, ಈ ಗೌರಜ್ಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.